ಇಲ್ಲಿ ಇಂಡಿಪೆಂಡೆಂಟ್ ನಿಂತು ಗೆಲ್ಲೋದು ಸುಲಭದ ಮಾತಲ್ಲ, ಬಹಳ ಕಷ್ಟ ಇದೆ. ಇದು ಮುಸ್ಲಿಂ ಮೆಜಾರಿಟಿ ಕ್ಷೇತ್ರ, ಸುಮಾರು ಒಂದು 80-85 ಜನ ವೋಟ್ ಇರುವಂಥದ್ದು. ಸೊ ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಅಭಿವೃದ್ಧಿ ತಲುಪಬೇಕು ಅಂತಂದರೆ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅಂತ. ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ನನಗೆ ಕೇಳಿದರೆ ಈ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ಕರಿ ಅಂತ. ಹೊಸಬ್ರು ಬರಬೇಕು, ಹೊಸತನ ಬರಬೇಕು, ಹೊಸ ಆಲೋಚನೆ ಬರಬೇಕು. ನೋಡಿ, ಒಂದೇ ಕುಟುಂಬದಲ್ಲಿ ಮಿನಿಸ್ಟರ್ ಅಂತೆ, MP ಅಂತೆ, ಈಗ ಅವ್ರ ಮಗ ಅಸಹ್ಯ ಆಗುತ್ತೆ ಅದು ನೋಡ್ತಾ ಇದ್ರೆ. ಶಾಮನೂರ್ ಕುಟುಂಬದವ್ರು ಏನು ಟಿಕೆಟ್ ತಗೊಂಬಂದಿದ್ದಾರೆ, ಅವ್ರಿಗಿರೋ ಕಾನ್ಫಿಡೆನ್ಸ್ ಒಂದೇ, ದುಡ್ಡು ನಮ್ಮ ಹತ್ರ ಇದೆ ಅಂತ. ಬಟ್ ಈ ಚುನಾವಣೆಯಲ್ಲಿ ಅದು ವರ್ಕ್ ಆಗಲ್ಲ ಅಂತ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣದಲ್ಲಿ ನಾವು ಇವತ್ತು ಬಂದಿದ್ದೀವಿ. ಸದ್ಯ ಈಗ ನಾವು ದಾವಣಗೆರೆಯಲ್ಲಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆಗೆ ಈಗ ಇನ್ಸೈಟ್ಸ್ IAS ಅಕಾಡೆಮಿಯ ಸಂಸ್ಥಾಪಕರು MD ಹಾಗೂ ಸ್ವಾಭಿಮಾನಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜಕೀಯ ಮುಖಂಡರು ಆದಂಥ ವಿನಯ್ ಕುಮಾರ್ GB ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋದಕ್ಕೂ ಕೂಡ ಒಂದು ಬಲವಾದಂಥ ಕಾರಣ ಇದೆ. ಯಾಕೆಂದರೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಆದರೆ ಟಿಕೆಟ್ ಸಿಕ್ಕಿಲ್ಲ. ಜೊತೆಗೆ ಅವರು ಯಾವುದೇ ನಾಮಪತ್ರವನ್ನು ಕೂಡ ಸಲ್ಲಿಸಿಲ್ಲ. ಅದ್ರ ಜೊತೆಗೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂಥ ವಿಚಾರವಾಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಿರುವಂಥ BJPಯ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ವಿನಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ತಾವು ಟಿಕೆಟ್ ಆಕಾಂಕ್ಷಿಯಾಗಿದ್ರಿ, ಆದರೆ ಈಗ ನೀವು ನಾಮಪತ್ರವನ್ನು ಕೂಡ ಸಲ್ಲಿಸಿಲ್ಲ, ಯಾಕೆ ಸರ್? ಸೊ ಈ ಕ್ಷೇತ್ರ ಏನಿದೆಯಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಡೆಮೋಗ್ರಫಿ ಏನು ಜನಸಂಖ್ಯೆ ಒಂದು ಕಾಂಪೋಸಿಷನ್ ಇದೆಯಲ್ಲ, ಬೇರೆ ಕ್ಷೇತ್ರ ಥರ ಇಲ್ಲ. ಇಲ್ಲಿ ಇಂಡಿಪೆಂಡೆಂಟ್ ನಿಂತು ಗೆಲ್ಲೋದು ಸುಲಭದ ಮಾತಲ್ಲ, ಬಹಳ ಕಷ್ಟ. ಇಲ್ಲಿ ತಲೆ ಗಟ್ಟಿ ಇದೆ ಅಂತಂದ್ಬಿಟ್ಟು ಪದೇ ಪದೇ ಬಂಡೆಗೆ ಚಚ್ಕೊಳ್ಳೋದಲ್ಲ. ಇದು ಮುಸ್ಲಿಂ ಮೆಜಾರಿಟಿ ಕ್ಷೇತ್ರ, ಸುಮಾರು ಒಂದು 80-85 ಜನ ವೋಟ್ ಇರುವಂಥದ್ದು. ಅವ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಿಗೆ ವೋಟ್ ಹಾಕೋದಿಲ್ಲ, ಭಾಳ ಕಷ್ಟ ಇದೆ ಇಲ್ಲಿ. ಆಮೇಲೆ ನಾನು ಮುಂಚೆಯಿಂದನೂ ಭಾಳ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಈ ಒಂದು ಎಲೆಕ್ಷನಲ್ಲಿ ಇಂಡಿಪೆಂಡೆಂಟ್ ನಿಲ್ಲಲ್ಲ, ಬಟ್ ನಾನು ನನ್ನದೇ ಆದಂಥ ಒಂದು ಮುಖ್ಯ ಪಾತ್ರ ಇಲ್ಲೇನಿದೆ ಇಲ್ಲಿ ವಹಿಸ್ತೀನಿ ಅಂತಂದ್ಬಿಟ್ಟು. ಸೊ ಹಾಗಾಗಿ BJP ಅಭ್ಯರ್ಥಿ ನಮ್ಮ ಸಹೋದರರಾದ ಶ್ರೀನಿವಾಸ್ ದಾಸ್ಕರಿಯಪ್ಪ ಇದ್ದಾರೆ, ಅವರಿಗೆ ಓಪನ್ ಆಗಿ ಬೆಂಬಲ ಕೊಟ್ಟಿದ್ದೀನಿ, ಸಂಪೂರ್ಣ ಬೆಂಬಲ, ವಾಲಂಟ್ರಿಯಾಗಿ ಏನೂ ಅಪೇಕ್ಷೆ ಇಲ್ದಂಗೆ. ಆಮೇಲೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ನಂದು ಹೆಸರು ಟಾಪಲ್ಲಿತ್ತು, ಬಟ್ ಸಿಗಲಿಲ್ಲ ಅಂತಂದು ಬೇಜಾರು ಮಾಡ್ಕೊಳ್ಳೋದಂಗೆ. ಯಾಕಂತಂದರೆ ಒಂದು ಉದ್ದೇಶ ಭಾಳ ಇಂಪಾರ್ಟೆಂಟು, ನಾವು ಯಾವ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಸೊ ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಅಭಿವೃದ್ಧಿ ತಲುಪಬೇಕು ಅಂತಂದರೆ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅಂತ. ಸೊ ಈಗ ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ನನಗೆ ಕೇಳಿದರೆ ಈ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ. ಅವಾಗ ನಮ್ಮ ಸಂಪೂರ್ಣ ಸಪೋರ್ಟ್ ಅವ್ರಿಗೆ ಕೊಟ್ಟು, ನಾನು ಇಂಡಿಪೆಂಡೆಂಟ್ ಅಂತ ಒಂದು ಸಪ್ರೇಟ್ ಫೈಟ್ ಮಾಡೋದ್ರ ಬದಲು ಸಂಪೂರ್ಣ ಬೆಂಬಲ ಅವ್ರಿಗೆ ಕೊಟ್ಟರೆ ಗೆಲ್ಲುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಅಂತ. ಆ ಕಾರಣಕ್ಕೋಸ್ಕರ ಇಲ್ಲಿ ನಿಮ್ಮ ಗೆಲುವು ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಈ ಕುಟುಂಬ ರಾಜಕಾರಣದ ವಿರುದ್ಧ ಯಾರೇ ಗೆಲ್ಲಿ ಅನ್ನುವಂಥದ್ದು ನಿಮ್ಮ ಒಂದು ವಾದನ. ಹೌದು, ಅದೇ ವಾದ. ಇಲ್ಲಿ ಕುಟುಂಬ ಅಂದರೆ ಹೊಸಬ್ರು ಬರಬೇಕು, ಹೊಸತನ ಬರಬೇಕು, ಹೊಸ ಆಲೋಚನೆ ಬರಬೇಕು, ಹೊಸ ರಾಜಕಾರಣಿಗಳು, ಹೊಸ ಲೀಡರ್ಸು ಬಂದಾಗ ಏನಾಗ್ತದೆ, ಕ್ಷೇತ್ರದ ಅಭಿವೃದ್ಧಿ ವಿಕೇಂದ್ರೀಕರಣ ಆಗ್ತದೆ. ಇದ್ರ ಪ್ರತಿಪಾದನೆ ಮಾಡ್ಕೊತ ಬಂದಿರೋದ್ರಿಂದ. ಸೊ ಹಾಗಾಗಿ ಈಗ ನೋಡಿ, ಒಂದೇ ಕುಟುಂಬದಲ್ಲಿ ಮಿನಿಸ್ಟರ್ ಅಂತೆ, MP ಅಂತೆ, ಈಗ ಅವ್ರ ಮಗ ಅಸಹ್ಯ ಆಗುತ್ತೆ ಅದು ನೋಡ್ತಾ ಇದ್ರೆ. ಅಂದರೆ ಒಂಥರ ರಾಜಮನೆತನದ ಒಂದು ಏನು ದುರಹಂಕಾರ, ದಬ್ಬಾಳಿಕೆ ಇರುತ್ತಲ್ಲ, ಆ ಒಂದು ಆ್ಯಟಿಟ್ಯೂಡ್ ಇದೆ ಅವ್ರ ಹತ್ರ. ಇದು ಪ್ರಜಾಪ್ರಭುತ್ವ ನಾವು ಬದುಕ್ತಾ ಇರೋಂಥದ್ದು. ಈಗ ನಮ್ಮದು ಪ್ರಜಾಪ್ರಭುತ್ವ ಅಲ್ಲ ಅಂದಿದ್ರೆ ಓಕೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಾಗಿತ್ತು. ಬಟ್ ನಾವು ಕೊಡ್ಕೊಂಡಿರೋಂಥ ಸಂವಿಧಾನ, ಅದ್ರಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದೀವಿ ನಾವು. ಸಮಾನತೆ, ಯಾವುದ್ರ ಸಮಾನತೆ, ಎಲ್ಲ ಸ್ಥಾನಮಾನಗಳ ಅವಕಾಶಗಳ ಸಮಾನತೆ ಅಂತಂದು ಬೋಲ್ಡಾಗಿ ಪೀಠಿಕೆಯಲ್ಲಿ ಬರೆದಿದ್ದೀವಿ. ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಅಂತಂದಾಗ ಎಲ್ಲಿ ಅವಕಾಶ ಸಮಾನತೆ ಇದೆ, ಸ್ಥಾನಮಾನಗಳ ಸಮಾನತೆ ಎಲ್ಲಿದೆ ಈ ಕ್ಷೇತ್ರದಲ್ಲಿ? ಸೊ ಹಂಗದ್ದಾಗ ಸಂವಿಧಾನಕ್ಕೆ ಮಾಡಿದಂಥ ದ್ರೋಹ ಅದು. ನಾವು ಪ್ರಜೆಗಳು, ದಾವಣಗೆರೆ ಸಿಟಿಜನ್ಸ್ ಆಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ನಮಗೊಂದು ಪರಮಾಧಿಕಾರ ಇದೆ ನಮಗೆ, ಅದು ವೋಟ್ ಹಾಕೋಂಥದ್ದು. ಆ ವೋಟು ವ್ಯರ್ಥ ಆಗಬಾರ್ದು, ಆ ವೋಟು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸ್ಪೆಂಡ್ ಆಗಬೇಕದು. ಸೊ ಹಾಗಾಗಿ ಅದೊಂದು ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅನ್ನೋದು ಕೂಡ ಒಂದು ಉದ್ದೇಶ. ಸರ್, ಇದು ಓಕೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದ್ರೆ ಈಗ ಒಂದು ದೊಡ್ಡ ಮಟ್ಟದ ಒಂದು, ಯಾಕಂದರೆ ಶಾಮನೂರು ಕುಟುಂಬದ ವಿರುದ್ಧ ಇದುವರೆಗೂ ಯಾವುದು ಇಷ್ಟು ದೊಡ್ಡ ಮಟ್ಟದ ಒಂದು ಧ್ವನಿ ಬಂದಿರಲಿಲ್ಲ.
ಮುಸ್ಲಿಮರಿಂದ. ಈ ಬಾರಿ ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯ ಒಂದು ದೊಡ್ಡ ಮಟ್ಟ ಧ್ವನಿ ಬಂತು, ಟಿಕೆಟ್ ಕೊಡಲೇಬೇಕು ನಮಗೆ ಅಂತ ಅಂದ್ಬಿಟ್ಟು. ಅದು ಶಾಮನೂರ್ ಅವ್ರು ಇದ್ದಾಗೂ ಕೂಡ ಹೇಳಿದರು, ಕಡೆಗೆ ಅದು ಕೂಡ ಆಗಲಿಲ್ಲ. ಹೀಗಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯ ಈಗಲೂ ಅವ್ರ ಕೈ ಹಿಡಿಯುತ್ತೆ ಅಂತ ತಮ್ಗನ್ಸುತ್ತೆ ಸರ್? ಇಲ್ಲ, ಈ ಸರಿ ಏನು ಅವರು ಒಂದು ಕೋಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಬಹಳ ಜೆನ್ಯೂನ್ ಆಗಿರೋಂಥದ್ದು. ಅದು ಕೇವಲ ತಾತ್ಕಾಲಿಕ ಅಲ್ಲ, ಅಥವಾ ಸುಮ್ಮನೆ ಆಕಸ್ಮಿಕ ಈ ಒಂದೆರಡು ಕ್ಷಣ ಇರ್ತದೆ ಆಮೇಲೆ ಹೋಗುತ್ತೆ ಅನ್ನೋದಿಲ್ಲ. ಯಾಕಂದರೆ ಅವರು ಈಗಲ್ಲ, ಸುಮಾರು ಒಂದು 20-30 ವರ್ಷದಿಂದನೂ ಈ ಕ್ಷೇತ್ರ ನಮಗೆ ಬೇಕು, ನಮಗೆ ಟಿಕೆಟ್ ಬೇಕು ಅಂತಂದು ಕೇಳ್ತಾ ಇದ್ರು. ಸೊ ಈ ಸರಿನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇತ್ತು. ಕೊನೆಯ ಗಳಿಗೆ ತನಕನೂ ಅವರಿಗೆ ಆ ಆಸೆಯನ್ನು ತೋರಿಸಿದ್ರು, ಆಕಾಂಕ್ಷೆ ತೋರಿಸಿದ್ರು, ನಿಮ್ಮದೇ ಟಿಕೆಟ್ ಸಿಗುತ್ತೆ ಅಂತಂದ್ಬಿಟ್ಟು. ಯಾವಾಗ ಸಿಗಲಿಲ್ಲ, ಅದು ವಿಸ್ಫೋಟ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿದೆ. ಖಂಡಿತ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ. ಅವರು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಆಮೇಲೆ ಸುಮಾರು 24 ಜನ ನಾಮಿನೇಷನ್ ಹಾಕಿದ್ದಾರೆ ಇಂಡಿಪೆಂಡೆಂಟ್ ಆಗಿ. ನಾನು ಆ ಉದ್ದೇಶದಿಂದನೇ ಬೆಳಗ್ಗೆ, ನೀವೆಲ್ಲ ಇಂಡಿಪೆಂಡೆಂಟ್ ಹಾಕಿದ್ದೀರಿ, ಈಗ ನಿಮ್ಮ ಸುಮ್ಮನೆ ಅದು ಕ್ಷಣಿಕ ಕೋಪ ಇರಬಾರ್ದು, ಅದು ಹಾಕಿದ್ದೀರಲ್ವಾ, ಗಟ್ಟಿಯಾಗಿ ನಿಂತ್ಕೊಳ್ರಿ, ನಿಮ್ಗೆ ಎಷ್ಟಾದರೂ ಓಟ್ ಬರಲಿ ಅನ್ನೋ ರೀತಿಯಲ್ಲಿ ಒಂದು ಮಾಡಿದ್ದೆ. ಯಾಕಂತಂದರೆ ಇವಾಗ ಇದು ಯಾರಾದರೂ ಒಬ್ಬ ಅಭ್ಯರ್ಥಿ ಅವ್ರ ವಿರುದ್ಧ ಗೆಲ್ಲಬೇಕು ಅನ್ನೋದಾದರೆ ಆಯಿತಾ, ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಸ್ಟ್ರಾಂಗ್ ಆಗಿ ಅವರೊಂದು ಪ್ರತಿಪಾದನೆ ಮಾಡಬೇಕು, ಅವರು ಕೂಡ ಓಟ್ ಕೀಳಬೇಕಾಗತ್ತೆ. ಸೊ ಅವ್ರು ಓಟ್ ಕಿತ್ತಾಕ ನಮಗೆ ಇಲ್ಲಿ ಅನುಕೂಲ ಆಗ್ತದೆ ಅವ್ರ ವಿರುದ್ಧ ಗೆಲ್ಲೋದಕ್ಕೆ. ಯಾರಾದರೂ ಹೌದು, ಮುಸ್ಲಿಂ ಅಭ್ಯರ್ಥಿ ಇರ್ಬೋದು, ಈ ಕಡೆ ಇರ್ಬೋದು, ಯಾರಾದರೂ ಇರ್ಬೋದು. ಸೊ ಆ ಒಂದು ಅರ್ಥದಲ್ಲಿ ನಾನು ಕೂಡ ಈಗ ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರೇ ಮಾತಾಡ್ತಾ ಹೇಳ್ತಿದ್ರು, ನಾವು ಬಿಜೆಪಿಗೆ ಹಾಕೋದು ಪರವಾಗಿಲ್ಲ, ಕಾಂಗ್ರೆಸ್ಗೆ ಹಾಕಲ್ಲ ಅಂತಿದ್ರು. ಅಟ್ಲೀಸ್ಟ್ ಒಂದಷ್ಟು ಓಟ್ಗಳಾದರೂ ಬಿಜೆಪಿಗೆ ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ತಮಗೆ? ಯೂತ್ ಈ ಸರಿ ಮುಸ್ಲಿಮ್ಸ್ ಯೂತ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು 100% ಏನಿಲ್ಲ ಅಂದರೂ ಒಂದು 5-6 ಸಾವಿರ ಜನ ಪ್ರತಿ ಸಾರಿ 2-2.5 ಸಾವಿರ ಓಟ್ ಬರುತ್ತೆ ಬಿ ಜೆ ಪಿಗೆ ಮುಸ್ಲಿಮ್ಸಿಂದ. ಈ ಸರಿ ನನ್ನ ಪ್ರಕಾರ ಅದು 5-10 ಸಾವಿರ ರೇಂಜಲ್ಲಿ 100% ಬಂದೇ ಬರ್ತದೆ, ಹಾಕೇ ಆಗ್ತಾರೆ ಈ ಸರಿ. ಸರ್, ಇದನ್ನ ಈ ಎಲೆಕ್ಷನ್ನ ಯಾವ ಥರ ಡಿಫೆಂಡ್ ಮಾಡ್ತೀರಾ ಸರ್? ಒಂದು ಜನ ಬೆಂಬಲ, ಮತ್ತೊಂದು ಹಣ ಬೆಂಬಲದ ಚುನಾವಣೆ, ಆ ಥರ ಫೈಟ್ ಅಂತ ನೀವು ಡಿಫೆಂಡ್ ಮಾಡ್ತೀರಾ ಸರ್ ಇದನ್ನ? ಈ ಒಂದು ಹೌದಲ್ಲ, ಈ ಚುನಾವಣೆಯಲ್ಲಿ ಅವರು ಶಾಮನೂರ್ ಕುಟುಂಬದವ್ರು ಏನು ಟಿಕೆಟ್ ತೊಗೊಂಬಂದಿದ್ದಾರೆ, ಅವ್ರಿಗಿರೋ ಕಾನ್ಫಿಡೆನ್ಸ್ ಒಂದೇ, ಇದು ದುಡ್ಡು ನಮ್ಮ ಹತ್ರ ಇದೆ ಅಂತಂದು. ಬಟ್ ಈ ಚುನಾವಣೆಯಲ್ಲಿ ಅದು ವರ್ಕ್ ಆಗಲ್ಲ ಅಂತ. ಈ ಚುನಾವಣೆಯಲ್ಲಿ ವರ್ಕ್ ಆಗಲ್ಲ. ಅವ್ರು ಎಷ್ಟೇ ದುಡ್ಡಿನ ಹೊಳೆ ಹರಿಸಿದ್ರು ಕೂಡ ಜನ ಡಿಸೈಡ್ ಮಾಡಾಗಿದೆ. ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, BJP ಭರ್ಜರಿ ಬಹುಮತದೊಂದಿಗೆ ಈ ಸರಿ ಗೆದ್ದೇ ಗೆಲ್ಲುತ್ತೆ ಈ ಕ್ಷೇತ್ರದಲ್ಲಿ. ಯಾವ ದುಡ್ಡು ವರ್ಕ್ ಆಗಲ್ಲ ಈ ಎಲೆಕ್ಷನಲ್ಲಿ. ಯಾಕೆಂದರೆ ಇಡೀ ಒಂದು ಸರ್ಕಾರನೇ ನಿಂತಿದೆ. CM ಅವ್ರು ಬರ್ತಿದ್ದಾರೆ, DCM ಅವ್ರು ಬರ್ತಿದ್ದಾರೆ, ಮಿನಿಸ್ಟ್ರಿಗಳಿಗೆ ಇನ್ಚಾರ್ಜನ್ನು ವಹಿಸಿದ್ದಾರೆ. ಇದು ಅವ್ರಿಗೊಂದು ಪ್ರತಿಷ್ಠೆ ಪ್ರಶ್ನೆ ಕೂಡ ಒಂದು. ಜೊತೆಗೆ ನೀವು ಹೇಳ್ದಾಗೆ ಶಾಮನೂರ್ ಕುಟುಂಬ ಅಂತಂದರೆ ಸಿಕ್ಕಾಪಟ್ಟೆ ಫೈನಾನ್ಷಿಯಲ್ಲೂ ಕೂಡ ಬಲಾಢ್ಯರು, ಜೊತೆಗೆ ಅಧಿಕಾರದಲ್ಲೂ ಕೂಡ ಬಲಾಢ್ಯರು. ಸೊ ಅವ್ರನ್ನ ಫೇಸ್ ಮಾಡುವಂಥದ್ದು ಇದೆಯಲ್ಲ, ನಿಮ್ಮ ಸ್ಟ್ರಾಟಜಿ ಹೇಗಿರುತ್ತೆ ಅಂತ? ಸೊ ಇಲ್ಲಿ BJP ಕೂಡ ಅದೇ ರೀತಿ ದೊಡ್ಡ ಮಟ್ಟದ ಫೈಟ್ ಕೊಡ್ತಾ ಇದೆ. BJP ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ದೊಡ್ಡ ಲೀಡರ್ಸ್ ಏನಿದ್ದಾರೆ ಅವರು ಕೂಡ ಬಂದು ಹೋಗ್ತಾ ಇದ್ದಾರೆ. ಖಂಡಿತ ಸರ್ಕಾರ ಅವ್ರ ಕಡೆ ಇರ್ಬೋದು, ಬಟ್ ಹಂಗಂದ ತಕ್ಷಣ ಜನಗಳು ಮನಸ್ಸನ್ನು ಬದಲಾಯಿಸೋಕ್ಕಾಗಲ್ಲ. ಒಂದು ಒತ್ತಡ ತಂತ್ರಗಾರಿಕೆ ಇರುತ್ತೆ, ಕೆಲವೊಬ್ರು ನಿದ್ರಿಸ್ತಾರೆ. ಬೆಳಗ್ಗೆ ನಮ್ಮ ಗಾಂಧಿನಗರದ ಹುಡುಗರು ಬಂದಿದ್ರು, ಯಾರೋ ಸ್ವಲ್ಪ ಜನ BJP ಸಪೋರ್ಟ್ ಮಾಡಿದ್ರು ಅಂತಂದು ಅವರಿಗೆ ನಿಮ್ಮ ಮುನ್ಸಿಪಾಲ್ಟಿನಲ್ಲಿ ಕೆಲಸದಿಂದ ತೆಗೆದಾಕ್ತೀವಿ ಅಂತಂದು ಬೆದರಿಕೆ ಹೊಡ್ತಾ ಇದ್ದಾರೆ. ಯಾರು ಅವ್ರ ಚೇಲಾಗಳು ಯಾರು ಇರ್ತಾರೋ ಅವ್ರು ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಎದುರಿಸೋದು ಬೆದರಿಸೋದು ಮಾಡ್ತಾರೆ. ಬಟ್ ಹಂಗಂದ ತಕ್ಷಣ ಅವನು ಹೋಗಿ BJP ಓಟ್ ಹಾಕಲ್ಲ ಅನ್ನಂಗಿಲ್ಲ. ಅವನು ಸೈಲೆಂಟಾಗಿ ಅವನು ಓಟ್ ಹಾಕೋದ್ರ ಜೊತೆಗೆ ಇನ್ನೊಂದು 10 ಜನದ ಹತ್ರ ಓಟ್ ಹಾಕಿಸ್ತಾನೆ ಅವನು. ಇದು ಚೈನ್ ರಿಯಾಕ್ಷನ್ ಆಗ್ತದೆ. ನೀವು ಎಷ್ಟು ದಬ್ಬಾಳಿಕೆ ಮಾಡ್ತೀರೋ ಅಷ್ಟು ನಿಮಗೆ ಕೌಂಟರ್ ಪ್ರೊಡಕ್ಟಿವ್ ರಿವರ್ಸ್ ಆಗ್ತದೆ. ಸೊ ನಮ್ಮ ಸ್ಟ್ರಾಟಜಿ ಏನಪ್ಪ ಅಂತಂದರೆ, ವಿಶೇಷವಾಗಿ ನಾನು ಗ್ರಾಸ್ ರೂಟ್ ಲೆವೆಲಲ್ಲಿ ಇಳಿದು ಕೆಲಸ ಮಾಡುವಂಥ, ನಾನು ಬೂತ್ ಲೆವೆಲಲ್ಲಿ ಹಳ್ಳಿ ಮಟ್ಟದಲ್ಲಿ ಮನೆಗೆ ಹೋಗಿ, ಅದು 27ನೇ ತಾರೀಕಿಂದ ಪ್ರತಿಯೊಂದು ಬೂತ್ಗೆ ಹೋಗಿ, ಅದು ನಂದು ರೂರಲ್ ಸೈಡ್ನ ನಾನು ನೋಡ್ಕೊತೀನಿ, ಜಾಸ್ತಿ ಫೋಕಸ್ ಮಾಡ್ತೀನಿ. ಪ್ರತಿಯೊಂದು ಹಳ್ಳಿ, ಸುಮಾರು ಒಂದು 26 ಹಳ್ಳಿ ಬರ್ತದೆ, 26 ಹಳ್ಳಿಗೂ ಹೋಗಿ, ಈಗಲೂ ಕೂಡ ಒಂದು ಮದುವೆ ಹೋಗಿದ್ವಿ, ಕೊಳೆನಹಳ್ಳಿ ಸತೀಶ್ ಅಂತ ಮುಖಂಡರು, ಸುಮಾರು ಈ ಕ್ಷೇತ್ರದ ಒಂದು 6 ಹಳ್ಳಿ ಜನಗಳೆಲ್ಲ ಬಂದಿದ್ದರು, ಎಲ್ಲ ಸಮಾಜಕ್ಕೆ ಸೇರಿದಂಥವ್ರು. ಐ ಥಿಂಕ್ ಆ ಒಂದು ಮೂಡ್ ನೋಡ್ತಾ ಇದ್ರೆ ಎಲ್ಲರೂ ಇವತ್ತು BJP ಪರ ಒಂದು ಶಿಫ್ಟ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ BJP ಕಡೆ ಶಿಫ್ಟ್ ಆಗ್ತಾ ಇದೆ. ಸೊ ನಮ್ಮ ಕೆಲಸ ಏನೋ ಸ್ವಲ್ಪ ಸುಲಭ ಆಗ್ತದೆ. ಏನು 1-2 ರೌಂಡ್ ಹೋಗ್ಬಿಟ್ಟು ಅವರಿಗೆ ಮನೆಯಲ್ಲಿ ಕೂತ್ಕೊಂಡು ಅವರಿಗೆಲ್ಲ ಸ್ವಲ್ಪ ಮನವೊಲಿಸಿ, ಈ ಚುನಾವಣೆಯಿಂದ ನಮ್ಮಂಥ ಯುವ ನಾಯಕರು ಬೆಳಿಬೇಕು, ಈ ಕ್ಷೇತ್ರದಲ್ಲಿ ಬದಲಾವಣೆ ಬರಬೇಕಂತಂದರೆ ನೀವು ನಿಮ್ಮ
ಆಲೋಚನೆ ಬದಲಾಯಿಸ್ಕೋಬೇಕು. ಬಿಟ್ಬಿಡ್ರಿ, ಅದು ಹಳೆ ಮೈಂಡ್ ಸೆಟ್ ಬಿಟ್ಟಾಕಿ. ನಾವು ಕಾಂಗ್ರೆಸ್ ಅಂದರೆ ಹಂಗೆ ಹಿಂಗೆ, ಹೊಸ ಆಲೋಚನೆ ಬರಬೇಕು ಅಲ್ವಾ. ಸೊ ನಾವು ಅದೇ ಬೂತ್ ಮಟ್ಟದಲ್ಲಿ, ವ್ಯಕ್ತಿ ಮಟ್ಟದಲ್ಲಿ ಮನೆ ಒಳಗೆ ಹೋಗಿ ಕೆಲಸ ಮಾಡ್ತೀವಿ. ಸರ್ ಕೊನೆಯದಾಗಿ ಸರ್, ದಾಸ ಕರಿಯಪ್ಪ ಅವರು, ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ನಿಮ್ಮ ಸ್ನೇಹಿತರು ಅಂತ ಹೇಳಿದ್ರಿ. ಅವರ ಒಂದು ಸಂಘಟನೆ ಆಗಿರ್ಬೋದು, 20 ವರ್ಷದ ಅವ್ರು BJPಯಲ್ಲಿ ಪಟ್ಟಿರೋ ಶ್ರಮ ಆಗಿರ್ಬೋದು, ಸೊ ಅವ್ರಿಗೆ ಒಂದು ಸೂಕ್ತ ಅವಕಾಶ ಸಿಕ್ಕಿದೆ ಅಂತ ನೀವು ಅಂತೀರಾ? ಒಂದು, ಅದು ಹೇಗೆ ಅವರು ಇದನ್ನ ಫೇಸ್ ಮಾಡ್ತಾರೆ ಅಂತ? ಭಾಳ ಎಫೆಕ್ಟಿವ್ ಆಗಿ ಫೇಸ್ ಮಾಡ್ತಿದ್ದಾರೆ. ಅವರು ಏನು ರೆಸ್ಟ್ ತಗೊಳ್ದಂಗೆ ಬೆಳಗಿಂದ ರಾತ್ರಿ ಆಲ್ರೆಡಿ ಕಾಲ್ನಡಿಗೆನಲ್ಲಿ ಮನೆ ಹೋಗ್ತಾ ಇದ್ದಾರೆ. ಅವರ ಮನೆಯವರು ಕೂಡ ಭಾಳ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಅವರಿಗೆ ಗೊತ್ತಿಲ್ಲದೇ ಹಲವಾರು ತಂಡಗಳು ಹಲವಾರು ಹಳ್ಳಿಗಳಲ್ಲಿ ಹಲವಾರು ಮಟ್ಟದಲ್ಲಿ ಕೆಲಸಗಳು ಕೂಡ ಮಾಡ್ತಾ ಇದ್ದಾವೆ. ಅವರು ಜನಾನುರಾಗಿ, ಅಂದರೆ ಈ ಕ್ಷೇತ್ರದಲ್ಲಿ ಯಾವಾಗಲೂ ಇಲ್ಲೇ ಕಾಫಿ ಬಾರಲ್ಲಿ ಟೀ ಕುಡಿಯೋದು, ನಮ್ಮ ಕುಂದವಾಡಕೆರೆನಲ್ಲಿ ವಾಕ್ ಹೋಗೋದು, ಸುಲಭ ಕೈ ಸಿಕ್ಕೊಂಡು ಪಾಪ ಇಲ್ಲೇ ಓಡಾಡ್ಕೊಂಡಿರೋಂಥ ವ್ಯಕ್ತಿ, ಜನಗಳ ಮಧ್ಯೆ ಇರೋಂಥ ವ್ಯಕ್ತಿ. ಸೊ ಹಾಗಾಗಿ ಅವ್ರ ಬಗ್ಗೆ ಒಲವಿದೆ. ಆಮೇಲೆ ಒಳ್ಳೆ ವ್ಯಕ್ತಿ ಅನ್ನೋ ಹೆಸರಿದೆ, ಎಲ್ಲಿ ಕಳಂಕಿತರಾಗಿಲ್ಲ, ಹೆಸರು ಕೆಡ್ಸ್ಕೊಂಡಿಲ್ಲ, ಯಾವುದೇ ಸಿಂಗಲ್ FIR ಕೂಡ ಇಲ್ಲ. ಸೊ 100% ಅವರು ಗೆದ್ದು ಬಂದೇ ಬರ್ತಾರೆ. ಥ್ಯಾಂಕ್ ಯು. ಸೊ ಇದಿಷ್ಟು ವಿನಯ್ ಕುಮಾರ್ GB ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ದಾವಣಗೆರೆ.